ಓಕೆ, ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ವಿಭಾಗಕ್ಕೆ ಸ್ವಾಗತ. ವೆಲ್ಕಮ್ ಟು ಚಂದ್ರಶೇಖರ್ ಅಸ್ಟ್ರೋ ಕ್ಲಾಸಸ್. ನಾವು ಈಗ ಜ್ಯೋತಿಷ್ಯ ತರಗತಿಗಳನ್ನ ಹಾಗೆ ಮುಂದುವರಿಸೋಣ. ಮೊದಲನೇದಾಗಿ ಇವಾಗ ಹಿಂದಿನ ತರಗತಿನಲ್ಲಿ ನಾವು ಬುಧಗ್ರಹದ ಬಗ್ಗೆ ವಿವರಗಳನ್ನು ಮಾತಾಡಿದ್ವಿ. ಈ ವಾರ ಬಂದು ಗುರುಗ್ರಹದ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಓಕೆ, ಗುರುಗ್ರಹದ ಫಸ್ಟು ಕಾರಕತ್ವ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಖ್ಯವಾಗಿ ಹಿಂದಿನ ತರಗತಿನಲ್ಲಿ ನಾವು ಏನಪ್ಪ ಅಂತಂದರೆ ಬುಧಗ್ರಹದ ಕೆಲವೊಂದು ವಿಚಾರಗಳನ್ನ ನಾವು ಮಿಸ್ ಮಾಡಿದ್ವಿ. ಓಕೆ, ಆ ವಿಚಾರವನ್ನು ನಾನು ಹೇಳಿಬಿಟ್ಟು ಆಮೇಲೆ ಮುಂದುವರಿಸ್ತೀನಿ. ಓಕೆ, ಮುಖ್ಯವಾಗಿ ಬುಧಗ್ರಹದ್ದು ಪ್ರೊಫೆಷನ್ಸ್ ಹೇಳಿರಲಿಲ್ಲ. ಬುಧಗ್ರಹದ ಪ್ರೊಫೆಷನ್ಸ್ ಬಂದುಬಿಟ್ಟು ಅಕೌಂಟೆನ್ಸಿ, ಟ್ರೇಡಿಂಗು, ಕ್ಲರ್ಕು, ಕ್ಯಾಶಿಯರ್, ಬ್ರೋಕರೇಜ್, ಬಿಸ್ನೆಸ್, ಮೀಡಿಯೇಟರ್, ರೈಟರ್ಸು, ಎಡಿಟರ್ಸು, ಪ್ರಿಂಟಿಂಗು, ಪಬ್ಲಿಷಿಂಗ್, ಮತ್ತು ಈವನ್ ಡೇಟಾ ಪ್ರೊಸೆಸಿಂಗ್, ಅಸ್ಟ್ರಾಲಜಿ, ಜರ್ನಲಿಸಮ್, ಪಬ್ಲಿಕ್ ರಿಲೇಷನ್, ಬ್ಯಾಂಕಿಂಗ್, ಫೈನಾನ್ಸ್, ಕನ್ಸಲ್ಟೆನ್ಸಿ, ಏಜೆನ್ಸೀಸ್, ಕಂಪ್ಯೂಟರ್ಸ್, ಫೈನಾನ್ಸ್, ಲಿಟ್ರೇಚರ್, ಲ್ಯಾಂಗ್ವೇಜಸ್, ಸೆಕ್ರೆಟರಿ, ಆಥರ್, ಪೊಯೆಟ್ಸ್, ಲಿರಿಕ್ ರೈಟರ್ಸ್, ಮತ್ತು ಡೈರೆಕ್ಟರ್ಸು, ಬುಕ್ ಸೆಲ್ಲರ್ಸು, ಪೋಸ್ಟ್ ಆ್ಯಂಡ್ ಟೆಲಿಗ್ರಾಫ್, ಕಮ್ಯುನಿಕೇಷನ್ಸ್, ಒರೇಟರ್ಸ್, ರಿಪೋರ್ಟರ್ಸ್, ನೋಟ್ರೀಸ್, ನಾವಲಿಸ್ಟ್, ಕರೆಸ್ಪಾಂಡೆಂಟ್, ಮತ್ತು ಟೀಚಿಂಗ್ ಎಕ್ಸೆಟ್ರಾ. ಇಷ್ಟು ಕೂಡ ಬುಧನ ಒಂದು ಪ್ರೊಫೆಷನ್ಸ್ ಆಗ್ತದೆ. ಮತ್ತು ಈಗ ಬುಧನಿಂದ ಬರ್ತಕ್ಕಂಥ ಕಾಯಿಲೆಗಳು ಮುಖ್ಯವಾಗಿ ಏನಪ್ಪ ಅಂದರೆ ತ್ರಿದೋಷ, ವಾತ, ಪಿತ್ತ ಮತ್ತು ಕಫ, ಅದು ವ್ಯತ್ಯಾಸ ಆಗಿ ಬರ್ತಕ್ಕಂಥದ್ದು ಜಾಸ್ತಿ ತ್ರಿದೋಷಗಳು. ಮತ್ತು ಮೆಂಟಲ್ ವೀಕ್ನೆಸ್ಸು, ಇಯರ್ ಪ್ರಾಬ್ಲಮ್ಮು ಅಥವಾ ಸ್ಕಿನ್ ಡಿಸೀಸ್, ನರ್ವಸ್ ಡಿಸಾರ್ಡರ್, ಬ್ರೈನ್ ಡಿಸೀಸ್, ಮೆಂಟಲ್ ಎಲಿಮೆಂಟ್ಸ್, ಡಿಸೀಸ್ ಆಫ್ ಥ್ರೋಟ್, ಮತ್ತು ಇಂಪಾರ್ಟೆನ್ಸಿ, ಡೆಫ್ನೆಸ್ಸು, ಮತ್ತು ಗಾಲ್ ಬ್ಲ್ಯಾಡರ್, ವರ್ಟಿಗೋ, ENT, ಮತ್ತು ಲಂಗ್ಸ್ ಇನ್ಫೆಕ್ಷನ್ಸ್. ನೋಡಿ, ಇಷ್ಟೆಲ್ಲ ಕೂಡ ಬುಧನಿಂದ ಬರ್ತಕ್ಕಂತಹ ಕಾಯಿಲೆಗಳು. ನೆಕ್ಸ್ಟ್, ಬುಧನಿಂದ ಪರಿಹಾರಗಳು ಅಂದರೆ ಬುಧನಿಗೆ ಏನೇನು ಪರಿಹಾರ ಮಾಡ್ಬೋದು ಅಂತಂದರೆ ಮುಖ್ಯವಾಗಿ ವೆಂಕಟೇಶ್ವರ ಆರಾಧನೆ ಅಥವಾ ವಿಷ್ಣುವಿನ ಆರಾಧನೆ, ಸತ್ಯನಾರಾಯಣ ವ್ರತ, ಮತ್ತು ಹೆಸರು ಕಾಳು ದಾನ ಮಾಡೋದು, ವಿಷ್ಣು ಸಹಸ್ರನಾಮ, ತಿರುಪತಿ ದರ್ಶನ, ತುಳಸಿ ಪೂಜೆ, ಶ್ರೀರಾಮಕೃಷ್ಣ ಮಂತ್ರ ಜಪ, ವೆಂಕಟೇಶ್ವರ ಸ್ತೋತ್ರ, ಕೃಷ್ಣ ಅಷ್ಟೋತ್ತರ, ಸುಂದರಕಾಂಡ ಪಾರಾಯಣ, ರಾಮಾಯಣ, ಮಹಾಭಾರತ, ಹರಿವಂಶ ಪಾರಾಯಣ. ಇಷ್ಟು ಕೂಡ ಬುಧನ ಪರಿಹಾರಗಳು. ಇವಾಗ ಈ ಕ್ಲಾಸ್ನಲ್ಲಿ, ಈ ತರಗತಿನಲ್ಲಿ ಮುಖ್ಯವಾಗಿ ನಾವು ಗುರುಗ್ರಹದ ಬಗ್ಗೆ ಹೆಚ್ಚಿನ ವಿವರಗಳನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಖ್ಯವಾಗಿ ನಾವು ಜ್ಯೋತಿಷ ತರಗತಿಗಳನ್ನು ಇವಾಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಜನವರಿ 2ನೇ ತಾರೀಕು ಶನಿವಾರ ಸಂಜೆ 5ರಿಂದ 6:30, ಮತ್ತು ಇನ್ನೊಂದು ಬ್ಯಾಚು 7ರಿಂದ 8:30 ಹೊಸ ಬ್ಯಾಚಸ್ ಸ್ಟಾರ್ಟ್ ಆಗ್ತಾಯಿದೆ. ಬೇಸಿಕ್ ಅಸ್ಟ್ರಾಲಜಿ ಕೋರ್ಸ್, 1 ಇಯರ್ ಕೋರ್ಸು. ಯಾರಾದರೂ ಆಸಕ್ತಿ ಇರೋರು ವಿದ್ಯಾರ್ಥಿಗಳು ನಮ್ಮನ್ನು ಸಂಪರ್ಕಿಸಬೇಕಾಗಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ತೊಗೊಂಡು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಜ್ಯೋತಿಷ ತರಗತಿಗಳು ಸೇರಲಿಕ್ಕೆ ಒಂದು ಒಳ್ಳೆಯ ಅವಕಾಶ. ಯಾರ್ಯಾರಿಗೆ ಆಸಕ್ತಿ ಇದೆ ಅವರೆಲ್ಲ ನಂಬರ್ನ ಕಲೆಕ್ಟ್ ಮಾಡಿಬಿಟ್ಟು ಜ್ಯೋತಿಷ್ಯವನ್ನು ಫಾಲೋ ಮಾಡಬೇಕು ಅಂತ ನಾವು ಕೇಳ್ಕೊತೀವಿ. ಈಗ ಮುಖ್ಯವಾಗಿ ಗುರುಗ್ರಹದ ಇಂಟ್ರಡಕ್ಷನ್ ಪಾರ್ಟ್ ಬರೋಣ. ಗುರುಗ್ರಹ ಬಂದು ದೊಡ್ಡ ಗ್ರಹ, ದೈತ್ಯಾಕಾರವಾದಂಥ ಗ್ರಹ. ಗುರುಗ್ರಹ ಕಾಲಪುರುಷನ ಜ್ಞಾನ ಮತ್ತು ಸುಖಕ್ಕೆ ಕಾರಕನಾಗಿರುತ್ತದೆ. ಗುರುಗ್ರಹ ಸೌರಮಂಡಲದ ದೊಡ್ಡ ಗ್ರಹ, ಬೃಹತ್ ಗ್ರಹ. ಗುರುಗ್ರಹ ಪುತ್ರಕಾರಕ, ಸ್ಥೂಲಕಾಯ, ಅತ್ಯಂತ ಶುಭಗ್ರಹ, ಸತ್ವಗುಣಿ, ಮತ್ತು ಮೃದು ಸ್ವಭಾವ, ಕಫ ಪ್ರಕೃತಿ, ಮತ್ತು ಮೆದುಳಿನ ಆಧಿಪತ್ಯವನ್ನು ಹೊಂದಿರುತ್ತದೆ. ಇದು ಏನಪ್ಪ ಅಂದರೆ ಗುರುಗ್ರಹ ಖಜಾನೆ ಇರುವ ಕೋಶಾಗಾರ, ಇವನ ವಾಸಸ್ಥಾನ. ಗುರುಗ್ರಹ ನಿಮಗೆ ಗೊತ್ತಾಯಿದೆ, ಪುರುಷ ಗ್ರಹ, ಬ್ರಾಹ್ಮಣ ಜಾತಿ, ಮೆಟಲ್, ಸುವರ್ಣ, ಗೋಲ್ಡ್, ಮತ್ತು ಕಲರ್ ಯೆಲ್ಲೋ ಕಲರ್ ಇರುತ್ತೆ. ಈಶಾನ್ಯ ದಿಕ್ಕನ್ನು ಸೂಚಿಸುತ್ತದೆ. ಟೇಸ್ಟ್ ಈಸ್ ಸ್ವೀಟ್. ಹ್ಯೂಮರ್ ಬಂದು ಕಫ. ಮತ್ತು ಫಿಸಿಕಲ್ ಕಾನ್ಸ್ಟಿಟ್ಯೂಷನ್ ಬಂದ್ಬಿಟ್ಟು ಫ್ಯಾಟ್ ಅಂದರೆ ಕೊಬ್ಬು. ಸ್ಟೋನ್ ಅಂದರೆ ಇದು ಸ್ಟೋನ್ ಬಂದ್ಬಿಟ್ಟು ಪುಷ್ಯರಾಗ, ಯೆಲ್ಲೋ ಟೊಪಾಸ್ ಅಂತ ಹೇಳ್ತೀವಿ. ಡಯಟಿ ಬಂದು ಬ್ರಹ್ಮ. ಕ್ಯಾಬಿನೆಟ್ ಬಂದು ಮಿನಿಸ್ಟರ್. ಗ್ರೇನ್ಸ್ ಕಡಲೆಕಾಳು ಅಥವಾ ಬೆಂಗಾಲ್ ಗ್ರಾಮ್ ಅಂತ ಕರಿತೀವಿ. ಕ್ಲಾಸ್ ಬಂದು ಪ್ರೀಸ್ಟ್ಲಿ ಕ್ಲಾಸ್. ಮತ್ತು ಫಿಲಾಸಫಿ, ಲೆಕ್ಚರ್, ಲಾ, ಟೀಚಿಂಗ್, ಗುರು, ಮತ್ತು ಫೇಮ್, ಹಾನೆಸ್ಟ್, ಪೊಲೈಟ್, ವೆಲ್ತ್ ಆ್ಯಂಡ್ ವಿಸ್ಡಮ್, ನಾಲೆಡ್ಜ್, ವರ್ಚುಯಸ್,
ಪ್ರೊಜಿನಿ ಅಂದರೆ ಸಂತಾನಕ್ಕೆ ಗುರುನೇ ಕಾರಕ, ಪುತ್ರಕಾರಕ ಅಂತ ಕರಿತೀವಿ. ಮತ್ತು ಕೌನ್ಸಿಲರ್ಸು, ಮಿನಿಸ್ಟರ್ಸ್, ಲರ್ನಿಂಗು ಇನ್ ವೇದಾಸ್, ಸ್ಮೃತೀಸ್, ಶಾಸ್ತ್ರಾಸ್, ಮತ್ತು ವೆರಿ ವೈಸ್ ನೇಚರು, ಅಬಂಡನ್ಸ್ ಇನ್ ಎವ್ರಿಥಿಂಗ್, ರೆಸ್ಪೆಕ್ಟ್ ಫಾರ್ ಎಲ್ಡರ್ಸ್, ಡಿವೋಟೆಡ್ ಟು ಗಾಡ್ಸ್, ರಿಲಿಜಿಯಸ್ ಫಿಲಾಸಫಿ ಮತ್ತು ಅಸ್ಟ್ರಾಲಜಿ. ಗುರುಗ್ರಹ ಇಷ್ಟಕ್ಕೆ ಕಾರಕ ಗ್ರಹವಾಗಿರುತ್ತದೆ. ಮತ್ತು ಗುರುಗ್ರಹ ಏನು ರೆಪ್ರೆಸೆಂಟ್ಸ್ ಮಾಡುತ್ತೆ ಅಂತಂದರೆ ಸ್ಪಿರಿಚುವಲ್ ನಾಲೆಡ್ಜ್ ಆಧ್ಯಾತ್ಮ ವಿದ್ಯೆಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಗುರುವಿನ ಸಬ್ಜೆಕ್ಟ್ಸ್ ಬಂದುಬಿಟ್ಟು ಮೆಡಿಸನ್ ಅಥವಾ ಮೆಡಿಕಲ್ಲು, ಲಾ, ಹೈಯರ್ ಎಜುಕೇಷನ್, ಇಷ್ಟು ಕೂಡ ಗುರುವಿನ ಸಬ್ಜೆಕ್ಟ್ಸ್ ಆಗುತ್ತೆ. ಮತ್ತು ಫೈನಾನ್ಸ್ ಯಾವ ಕಡೆಯಿಂದ ಬರುತ್ತೆ ಅಂದರೆ ಮುಖ್ಯವಾಗಿ ಗುರು ಅಂದರೆ ಟೀಚಿಂಗ್ ಮತ್ತು ಪ್ರೀಚಿಂಗ್, ಧಾರ್ಮಿಕ್ ಆ್ಯಕ್ಟಿವಿಟೀಸ್, ವೇದಾಂತಿಕ್ ಲೆಕ್ಚರ್, ಪಬ್ಲಿಷಿಂಗ್ ಬುಕ್ಸ್, ಅಥವಾ ಗುರು ಅಥವಾ ಗೈಡ್, ಅಸ್ಟ್ರಾಲಜರ್, ಕೌನ್ಸಲರ್, ಮಿಡಲ್ ಕ್ಲಾಸ್ ಮತ್ತು ಜನರಲ್ ಇನ್ಕಮ್. ಓಕೆ, ನೆಕ್ಸ್ಟು ಗುರು ಕಂಟ್ರೋಲ್ಸ್. ಏನನ್ನು ಕಂಟ್ರೋಲ್ ಮಾಡುತ್ತೆ? ಪ್ರೊಜೆನಿ, ಸಂತಾನ, ಇಯರ್, ಕಿವಿ ಮತ್ತು ಲಿವರ್, ಫ್ಯಾಟ್, ಅಬ್ಸರ್ಬಿಂಗ್ ಪವರ್ ಆ್ಯಂಡ್ ಪ್ಯಾಂಕ್ರಿಯಾಸ್. ಓಕೆ, ಮತ್ತು ಗುರು ಏನನ್ನು ಸೂಚಿಸುತ್ತದೆ? ಗುರು ಸೂಚಿಸ್ತಕ್ಕಂಥದ್ದು ಹೈಲಿ ಸಾತ್ವಿಕ್, ಸ್ಪಿರಿಚುವಲ್, ಡಿವೋಷ್ನಲ್, ರಿಲಿಜಿಯಸ್ ಮತ್ತು ಫಿನಾನ್ಸ್. ಅಂದರೆ ಗುರುಗ್ರಹದ ಬಗ್ಗೆ ಈಗ ಹೆಚ್ಚಿನ ವಿವರಗಳನ್ನು ಹಾಗೆ ತಿಳ್ಕೊಳ್ತಾ, ಇವಾಗ ಗುರುಗ್ರಹ ಬಂದು ವಿವಿಧ ರಾಶಿಗಳಲ್ಲಿ ಗುರು ಇದ್ದರೆ ಏನೇನು ಫಲ ಕೊಡುತ್ತೆ ಅಂದರೆ ಮೇಷರಾಶಿಯಿಂದ ಮೀನರಾಶಿವರೆಗೂ ಏನು ಫಲ ಕೊಡುತ್ತೆ ಅದನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಮುಖ್ಯವಾಗಿ ಗುರುಗ್ರಹ ಬಂದು ಮೇಷರಾಶಿನಲ್ಲಿತ್ತು ಅಂತಂದರೆ, ಮೇಷರಾಶಿ ಬಂದುಬಿಟ್ಟು ಮಿತ್ರಸ್ಥಾನ ಆಗುತ್ತೆ, ಶುಭ ಫಲಗಳನ್ನೇ ಕೊಡುತ್ತೆ. ಸ್ವಲ್ಪ ಫೇರಿ ಅಂದರೆ ಮುನ್ನುಗ್ಗೋ ಪ್ರವೃತ್ತಿ, ನೇಚರ್, ಪವರ್ಫುಲ್, ವೆಲ್ತಿ, ಲರ್ನೆಡ್, ಜನರಸ್, ಮೆನಿ ಚಿಲ್ಡ್ರನ್, ಹ್ಯಾಪಿ ಮ್ಯಾರಿಡ್ ಲೈಫ್, ಹೋಲ್ಡ್ಸ್ ಹೈ ಪೊಸಿಷನ್ ಮತ್ತು ಹ್ಯಾಸ್ ಎ ಸೆನ್ಸ್ ಆಫ್ ಸುಪೀರಿಯಾರಿಟಿ. ಸ್ವಲ್ಪ ಡಾಮಿನೇಟಿವ್ ನೇಚರ್ ಇರುತ್ತೆ, ಅದು ಅಗ್ನಿತತ್ವ ಆಗಿರೋದ್ರಿಂದ ಡಾಮಿನೇಟಿವ್ ನೇಚರ್ ಇರ್ತದೆ. ಅಂದರೆ ಗುರುಗೆ ಮೇಷರಾಶಿ ಬಂದು ಮಿತ್ರಸ್ಥಾನನೇ ಆಗುತ್ತೆ. ನೆಕ್ಸ್ಟ್ ಗುರು ಬಂದುಬಿಟ್ಟು ವೃಷಭ ರಾಶಿನಲ್ಲಿತ್ತು ಅಂತಂದರೆ, ವೃಷಭ ರಾಶಿ ಬಂದುಬಿಟ್ಟು ಅದು ಶತ್ರುಸ್ಥಾನ ಆಗುತ್ತೆ. ಶತ್ರುಸ್ಥಾನ ಆದ್ರೂ ಕೂಡ ಅದು ಶುಭಗ್ರಹ, ಶುಕ್ರನು ಶುಭಗ್ರಹ ಆಗಿರೋದ್ರಿಂದ ಅಷ್ಟೊಂದು ಅದು ಪಾಪ ಫಲವನ್ನು ಕೊಡೋದಿಲ್ಲ. ಗುರು ವೃಷಭ ರಾಶಿನಲ್ಲಿತ್ತು ಅಂತಂದರೆ ಲರ್ನೆಡ್, ಸ್ಟೆಬಿಲಿಟಿ ಇನ್ ಲೈಫ್, ಹ್ಯಾಸ್ ಫಿಕ್ಸ್ಡ್ ಐಡಿಯಾಸ್ ಅಬೌಟ್ ಥಿಂಗ್ಸ್. ಫಿಕ್ಸ್ಡ್ ಐಡಿಯಾಸ್ ಯಾಕಂದರೆ ಸ್ಥಿರ ರಾಶಿ ಆಗಿರೋದ್ರಿಂದ ಫಿಕ್ಸ್ಡ್ ಐಡಿಯಾಸ್ ಅಬೌಟ್ ಥಿಂಗ್ಸ್ ಇರುತ್ತೆ. ಶೋಯಿ ಅಂದರೆ ತೋರ್ಪಡಿಸಿಕೊಳ್ಳುವಂಥ ನೇಚರು. ವೆರಿ ಏಬಲ್, ಸೆನ್ಶುಯಲ್, ಗೆಟ್ ಸ್ಟೆಬಿಲಿಟಿ ಇನ್ ಲೈಫ್ ಅಂದರೆ ಸ್ಥಿರತ್ವವನ್ನು ಕಾಪಾಡ್ಕೋತಾರೆ. ಅದು ಶುಭಯತಿ ಇದ್ದರೆ ಇನ್ನೂ ಒಳ್ಳೆಯದು. ಪಾಪಯತಿ ಇತ್ತು ಅಂತಂದರೆ ಅಶುಭ ಫಲಗಳು ಕೂಡ ಬರಬಹುದು. ಅದೇ ರೀತಿ ಗುರುಗ್ರಹ ಮಿಥುನ್ ರಾಶಿನಲ್ಲಿತ್ತು ಅಂತಂದರೆ ಮಿಥುನ್ ರಾಶಿನೂ ಕೂಡ ಇದಕ್ಕೆ ಶತ್ರುಸ್ಥಾನ ಆಗುತ್ತೆ. ಆದರೂ ಕೂಡ ಶುಭ ಗ್ರಹದ ಮನೆ ಇರೋದರಿಂದ ಅಷ್ಟು ತೊಂದರೆ ಆಗೋದಿಲ್ಲ. ಅಂದರೆ ಗುರು ಮಿಥುನ್ ರಾಶಿನಲ್ಲಿತ್ತು ಅಂತಂದರೆ ವೆರಿ ಏಬಲ್, ಒಳ್ಳೆ ಡಿಬೇಟರು, ಟಾಲ್, ಗುಡ್ ಹೈಟ್ ಇರ್ತಾರೆ, ವೆಲ್ ಬಿಲ್ಟ್, ಜನರಸ್, ಧಾರಾಳ್ತನ ಮತ್ತು ಲರ್ನೆಡ್, ಇಂಟೆಲಿಜೆಂಟ್, ವೆಲ್ ವರ್ಸ್ಡ್ ಇನ್ ಮೆನಿ ಲ್ಯಾಂಗ್ವೇಜಸ್ ಅಂದರೆ ಎಲ್ಲ ಭಾಷೆಗಳನ್ನು ತಿಳ್ಕೊಂಡಿರ್ತಕ್ಕಂತಹ ಒಂದು ಅವಕಾಶ ಇರ್ತದೆ. ನೆಕ್ಸ್ಟ್ ಅದೇ ರೀತಿ ಗುರುಗ್ರಹ ಬಂದು ಕಟಕ ರಾಶಿನಲ್ಲಿತ್ತು ಅಂತಂದರೆ, ಕಟಕ ರಾಶಿನ ನಾವು ಉಚ್ಚಸ್ಥಾನ ಅಂತ ಹೇಳ್ತೀವಿ. ಗುರುಗೆ ಉಚ್ಚಸ್ಥಾನ ಕಟಕ ರಾಶಿನಲ್ಲಿ ಅತ್ಯಂತ ಶುಭ ಫಲನ ಕೊಡುತ್ತೆ. ಅಂದರೆ ಜಾತಕನು ವೆಲ್ ರೆಡ್, ವಿದ್ಯಾವಂತನಾಗಿರ್ತಾನೆ, ಹಿಯಸ್ ಲೈಕ್ ಎ ಕಿಂಗ್, ರಾಜನ ಥರ ಇರ್ತಾನೆ, ವೆಲ್ತಿ, ಇಂಟೆಲಿಜೆಂಟ್, ಫೇತ್ಫುಲ್, ಮಿನಿಸ್ಟರ್, ಹೈ ಪ್ರೀಸ್ಟ್ ಆರ್ ಎ ಗ್ರೇಟ್ ಸೈಂಟ್. ಶುಭಯತಿ ಇತ್ತು ಅಂತಂದರೆ ತುಂಬ ಒಳ್ಳೆಯ ಫಲಗಳು ಸಿಗ್ತವೆ. ಅದೇ ರೀತಿ ಆಗ ಗುರುಗ್ರಹ ಬಂದು ಸಿಂಹರಾಶಿನಲ್ಲಿತ್ತು ಅಂತಂದರೆ ಏನು ಫಲ? ಗುರು ಸಿಂಹರಾಶಿ ಮಿತ್ರಸ್ಥಾನ ಆಗುತ್ತೆ. ಅಂದರೆ ಸ್ವಲ್ಪ ಇಂಪ್ರೆಸಿವ್ ನೇಚರು, ಗುಡ್ ಅಪಿಯರೆನ್ಸು, ಮಾಡ್ರೇಟ್ ಸ್ಟೇಚರ್, ಆ್ಯಂಬಿಷಿಯಸ್, ಆ್ಯಕ್ಟಿವ್, ಹ್ಯಾಪಿ, ಇಂಟೆಲಿಜೆಂಟು, ಲಿಟ್ರರಿ ಪರ್ಸ್ಯೂಟ್ಸ್, ಆಥರ್, ಹೋಲ್ಡ್ಸ್ ಹೈ ಪೊಸಿಷನ್ ಇನ್ ದ ಗೌರ್ಮೆಂಟ್. ಅಂದರೆ ಗುರುಗೆ ಸಿಂಹರಾಶಿ ಮಿತ್ರಸ್ಥಾನ ಆಗುತ್ತೆ, ಎಲ್ಲ ಶುಭ ಫಲಗಳೇ ದೊರೀತದೆ. ಈಗ ಅದೇ ರೀತಿ ಗುರುಗ್ರಹ ಬಂದು ಕನ್ಯಾ ರಾಶಿನಲ್ಲಿತ್ತು ಅಂತಂದರೆ, ಕನ್ಯಾ ರಾಶಿ ಬಂದು ಶತ್ರುಸ್ಥಾನ ಆಗುತ್ತೆ, ಆದರೂ ಕೂಡ ಶುಭ ಗ್ರಹ. ಗುರು ಕನ್ಯಾ ರಾಶಿನಲ್ಲಿತ್ತು ಅಂತಂದರೆ ಆ್ಯಂಬಿಷಿಯಸ್, ಸೆಲ್ಫಿಶ್, ಲಕ್ಕಿ, ಫಾರ್ಚುನೇಟ್ ಮತ್ತು ಸ್ಟ್ರಿಂಗ್ ಮೋಟಿವೇಟರು ಮತ್ತು ಲರ್ನೆಡ್ಡು ಮತ್ತು ಹ್ಯಾವಿಂಗ್ ಗುಡ್ ಪೇಷನ್ಸ್. ಅಂದರೆ ಶುಭಯತಿ ಇತ್ತು ಅಂತಂದರೆ ಏನೂ ತೊಂದರೆ ಇಲ್ಲ, ಶುಭ ಫಲಗಳನ್ನೇ ಕೊಡುತ್ತದೆ. ಈಗ ಅದೇ ರೀತಿ ಗುರುಗ್ರಹ ಬಂದು ತುಲಾರಾಶಿನಲ್ಲಿತ್ತು ಅಂತಂದರೆ, ತುಲಾರಾಶಿನೂ ಕೂಡ ಶತ್ರುಸ್ಥಾನ ಆಗುತ್ತೆ, ಆದರೂ ಶುಭ ಗ್ರಹ. ಶುಭಯತೆ ಇತ್ತು ಅಂತಂದರೆ ಗುಡ್ ಲುಕ್ಕಿಂಗ್, ಓಪನ್ ಮೈಂಡೆಡ್ ಮತ್ತು
ರಿಲಿಜಿಯಸ್ ಮೈಂಡೆಡ್ಡು ಮತ್ತು ನ್ಯಾಯಪರವಾಗಿರ್ತಾರೆ. ಅಂದರೆ ಜಸ್ಟ್ ನ್ಯಾಯಪರ. ಶುಭಯುತಿ ಇತ್ತು ಅಂತಂದರೆ ಏನೂ ತೊಂದರೆ ಇಲ್ಲ. ಈಗ ಅದೇ ರೀತಿ ಗುರುಗ್ರಹ ಬಂದು ವೃಶ್ಚಿಕ ರಾಶಿನಲ್ಲಿತ್ತು ಅಂತಂದರೆ, ವೃಶ್ಚಿಕ ರಾಶಿ ಮಿತ್ರಸ್ಥಾನ ಆಗುತ್ತೆ. ಕುಜನ ಮನೆ ಮಿತ್ರಸ್ಥಾನ, ಗುರು ವೃಶ್ಚಿಕದಲ್ಲಿತ್ತು ಅಂತಂದರೆ, ಅಂದರೆ ಶುಭಯುತಿ ಇತ್ತು ಅಂತಂದರೆ ಗುಡ್ ಮ್ಯಾನರ್ಸ್, ವೆಲ್ ಬಿಲ್ಟ್, ಫಾಂಡ್ ಆಫ್ ಶೋಯಿಂಗ್ ಹಿಸ್ ಸುಪೀರಿಯಾರಿಟಿ ಓವರ್ ಅದರ್ಸ್. ಮತ್ತು ಆದರೆ ಪಾಪಗ್ರಹಗಳಿಂದ ಪೀಡಿತವಾಗಿದ್ದರೆ ಸೆಲ್ಫಿಶು, ನಾಟ್ ಗುಡ್ ಹೆಲ್ತ್, ಪ್ಯಾಷನೇಟ್ ಅಂದರೆ ಕಾಮಿ, ಮತ್ತು ಅನ್ಹ್ಯಾಪಿ. ಅಶುಭಯುತಿ ಇತ್ತು ಅಂತಂದರೆ ಅಷ್ಟು ಒಳ್ಳೆಯದಲ್ಲ. ಓಕೆ, ಇವಾಗ ಗುರುಗ್ರಹ ಬಂದು ಧನುಸ್ಸು ರಾಶಿನಲ್ಲಿತ್ತು ಅಂತಂದರೆ, ಧನುಸ್ಸು ರಾಶಿ ಬಂದುಬಿಟ್ಟು ಓನ್ ಹೌಸ್ ಆಗುತ್ತೆ, ಸ್ವಂತ ಮನೆ ಆಗುತ್ತೆ. ಆದ್ದರಿಂದ ಎಲ್ಲ ಶುಭ ಫಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಜಾತಕನು ವೆಲ್ತಿ, ಲರ್ನೆಡ್, ವೆರಿ ಇನ್ಫ್ಲೂಯೆನ್ಷಿಯಲ್, ನೋಬಲ್, ಡಿಪೆಂಡಬಲ್, ಚಾರಿಟಬಲ್, ಗುಡ್ ಆರ್ಗನೈಸಿಂಗ್ ಕೆಪಾಸಿಟಿ, ಗುಡ್ ಟಾಕರ್, ಎಲ್ಲ ಶುಭ ಫಲಗಳೇ ದೊರೆಯುತ್ತದೆ. ಅದೇ ರೀತಿ ಗುರುಗ್ರಹ ಬಂದು ಮಕರ ರಾಶಿನಲ್ಲಿತ್ತು ಅಂತಂದರೆ ಶನಿ ಮನೆ ಆಗುತ್ತೆ. ಅದು ಸಮಕ್ಷೇತ್ರ. ಶನಿ ಬಂದ್ಬಿಟ್ಟು ಸಮಕ್ಷೇತ್ರ ಆಗುತ್ತೆ. ಮಕರ ರಾಶಿನಲ್ಲಿದ್ದರೆ ಪೀಡಿತವಾಗಿದ್ದರೆ ಟ್ಯಾಕ್ಲೆಸ್, ಇಲ್ ಬಿಹೇವ್ಡ್, ಅನ್ಹ್ಯಾಪಿ, ಜೆಲಸ್ ಮತ್ತು ಚೈಲ್ಡ್ಲೆಸ್ನೆಸ್, ಇನ್ಕನ್ಸಿಸ್ಟೆನ್ಸ್. ಯಾಕೆಂತಂದರೆ ಗುರು ಬಂದು ಮಕರ ರಾಶಿನಲ್ಲಿ ಅಷ್ಟು ಒಳ್ಳೆ ಫಲ ಕೊಡೋದಿಲ್ಲ. ಯಾಕೆಂತಂದರೆ ಅದಕ್ಕೆ ನೀಚ ಸ್ಥಾನ ಆಗುತ್ತೆ. ನೀಚ ಸ್ಥಾನ ಇತ್ತು, ಯಾಕಂದರೆ ಗುರು ನೀಚ ಸ್ಥಾನದಲ್ಲಿ ಇತ್ತು ಅಂತಂದರೆ ಕೆಲವು ಸರಿ ಸಂತಾನ ಆಗೋದು ಕಷ್ಟ, ಸಂತಾನ ಆಗೋದು ಲೇಟು, ಅಥವಾ ಸಂತಾನದಲ್ಲಿ ಪ್ರಾಬ್ಲಮ್ ಬರತಕ್ಕಂಥದ್ದು ಎಲ್ಲವನ್ನೂ ಕೂಡ ಅಬ್ಸರ್ವೇಷನ್ಸಲ್ಲಿ ಇರುತ್ತೆ. ಆದ್ದರಿಂದ ಗುರುಗ್ರಹಕ್ಕೆ ಮಕರ ರಾಶಿ ಅಷ್ಟು ಒಳ್ಳೆಯ ಸ್ಥಾನ ಅಲ್ಲ, ನೀಚ ಸ್ಥಾನ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಗುರುಗ್ರಹ ಬಂದು ಕುಂಭರಾಶಿನಲ್ಲಿತ್ತು ಅಂತಂದರೆ, ಕುಂಭರಾಶಿ ಬಂದು ಸಮಕ್ಷೇತ್ರ ಆಗುತ್ತೆ. ಶುಭಯುತಿ ಇತ್ತು ಅಂತಂದರೆ ಏನು ಪ್ರಾಬ್ಲಮ್ ಇಲ್ಲ. ಗುರುಗ್ರಹ ಕುಂಭರಾಶಿನಲ್ಲಿತ್ತು ಅಂತಂದರೆ ಲರ್ನೆಡ್, ಪಾಪ್ಯುಲರ್, ಅಡ್ಜಸ್ಟಬಲ್ ನೇಚರ್, ಡ್ರೀಮಿ ಅಂದರೆ ಕನಸು ಕಾಣ್ತಕ್ಕಂಥದ್ದು, ಮೆಡಿಟೇಟಿವ್, ಸ್ವಲ್ಪ ಸ್ಪಿರಿಚುವಲ್ ಇನ್ಕ್ಲಿನೇಷನ್ಸ್ ಇರ್ತದೆ. ಯಾಕೆಂತಂದರೆ ಶನಿನೂ ಕೂಡ ಸ್ಪಿರಿಚುವಲ್ ಪ್ಲಾನೆಟ್, ಗುರು ಕೂಡ ಸ್ಪಿರಿಚುವಲ್ ಹೌಸಲ್ಲಿರೋದ್ರಿಂದ ಒಂದು ಆಧ್ಯಾತ್ಮಿಕವಾದಂಥ ಒಂದು ಮನೋಭಾವ ಬರ್ತದೆ. ಈಗ ಅದೇ ರೀತಿ ಲಾಸ್ಟ್ ಗುರುಗ್ರಹ ಬಂದು ಮೀನರಾಶಿನಲ್ಲಿತ್ತು ಅಂತಂದರೆ, ಮೀನರಾಶಿ ಬಂದ್ಬಿಟ್ಟು ಸ್ವಕ್ಷೇತ್ರ ಅಂತ ಹೇಳ್ತೀವಿ. ಸ್ವಂತ ಮನೆಯಲ್ಲಿತ್ತು ಅಂತಂದರೆ ಅತ್ಯಂತ ಶುಭ ಫಲಗಳು ಬರುತ್ತೆ. ಲೈಕ್ಸ್ ಟು ಗೆಟ್ ಸಮ್ ಇನ್ಹೆರಿಟೆನ್ಸ್, ಮತ್ತು ಮೀಡಿಯಮ್ ಸ್ಟೇಚರ್ ಅಂದರೆ ಮೀಡಿಯಮ್ ಹೈಟ್ ಇರ್ತಾರೆ. ಎಂಟರ್ಪ್ರೈಸಿಂಗ್, ಉದ್ಯಮಶೀಲ, ಹೋಲ್ಡ್ಸ್ ಹೈ ಪೊಸಿಷನ್, ಅಂದರೆ ಎಲ್ಲ ಶುಭ ಫಲಗಳೇ ದೊರೀತದೆ. ಈಗ ಅದೇ ರೀತಿ ಗುರುಗ್ರಹ ಬಂದ್ಬಿಟ್ಟು ನೆಕ್ಸ್ಟ್ ಪಾರ್ಟಿಗೆ ಬರೋಣ. ಇವಾಗ ಗುರುಗ್ರಹ ಬಂದ್ಬಿಟ್ಟು ವಿವಿಧ ಭಾವಗಳಲ್ಲಿ, ಅಂದರೆ ಇವಾಗ 1ರಿಂದ 12ನೇ ಮನೆಯಲ್ಲಿ ಗುರು ಇತ್ತು ಅಂತಂದರೆ ಏನು ಫಲ ಸಿಗುತ್ತೆ ಅದನ್ನು ನಾವು ನೋಡೋಣ. ಇವಾಗ ಗುರುಗ್ರಹ 1ನೇ ಮನೇಲಿತ್ತು ಅಂತಂದರೆ ಅತ್ಯಂತ ಶುಭ ಫಲ. ಅಂದರೆ ನಿಮ್ಮ ಜನ್ಮ ಲಗ್ನದಿಂದ ನೋಡ್ಕೊಳ್ಳಿ, ಜನ್ಮ ಲಗ್ನದಿಂದ, ಲಗ್ನ ಅಂತ ಇರುತ್ತಲ್ಲ ಅಲ್ಲಿ 1ನೇ ಮನೆ, ಅಲ್ಲೇನಾದರೂ ಗುರು ಇತ್ತು ಅಂತಂದರೆ ಗುರುಗೆ ದಿಗ್ಬಲ ಬರುತ್ತೆ. ಅಂದರೆ ಡಬ್ಬಲ್ ಸ್ಟ್ರೆಂತ್, ಅತ್ಯಂತ ಶುಭ ಫಲಗಳು. ವಿದ್ಯಾವಂತ, ಜ್ಯೋತಿಷಿ, ಮತ್ತು ಆಯುಸ್ಸು ಜಾಸ್ತಿ, ಲಾಂಗ್ ಲೀವ್ಡ್, ತನ್ನ ಕೆಲಸದಲ್ಲಿ ಶ್ರದ್ಧೆ ಇರ್ತಕ್ಕಂಥವನು, ವಿದ್ವಾಂಸ, ಸೋಷಿಯಲ್ ಸರ್ವರ್, ಮತ್ತು ಆದರ್ಶ ವ್ಯಕ್ತಿ, ಓಪನ್ ಮೈಂಡೆಡ್, ಕೇರ್ಸ್ ಅಬೌಟ್ ಇಟ್ ಸೆಲ್ಫ್ ರೆಸ್ಪೆಕ್ಟ್, ಮತ್ತು ರೂಪವಂತ, ಸುಖಿ, ರಿಚ್, ಮೋರ್ ಚಿಲ್ಡ್ರನ್, ರೆಸ್ಪೆಕ್ಟೆಡ್ ಬೈ ಗವರ್ನಮೆಂಟ್, ಆ್ಯಂಡ್ ಹ್ಯಾವಿಂಗ್ ಸ್ಪಿರಿಚುವಲ್ ಮೈಂಡ್. ಅಂದರೆ ಗುರು 1ನೇ ಮನೇಲಿರೋದು ಅತ್ಯಂತ ಶುಭ ಫಲ. ಆದರೆ ಗುರು ಇರ್ತಕ್ಕಂಥ ರಾಶಿ ಬಂದು ಮಿತ್ರ ರಾಶಿ ಆಗಿರಬೇಕು, ಆ ಲಗ್ನಕ್ಕೆ ಯೋಗಕಾರಕ ಆಗಿರಬೇಕು. ಅಂಥ ಲಗ್ನಗಳಿಗೆ ಶುಭ ಫಲವನ್ನು ಕೊಡುತ್ತೆ ಗುರು. ಅದೇ ರೀತಿ ಇವಾಗ ಗುರು ಬಂದು ಜನ್ಮ ಲಗ್ನದಿಂದ 2ನೇ ಮನೆಯಲ್ಲಿತ್ತು ಅಂತಂದರೆ, 2ನೇ ಮನೆಯಲ್ಲಿ ಗುರು ಇತ್ತು ಅಂತಂದರೆ ದ ನೇಟಿವ್ ವಿಲ್ ಪೊಸೆಸ್ ಬ್ಯೂಟಿಫುಲ್ ಫೇಸ್, ನೋಡಲಿಕ್ಕೆ ಸುಂದರವಾಗಿರ್ತಾರೆ. ಹಿ ವಿಲ್ ಬಿ ಎಲಿಕ್ವೆಂಟ್, ಮತ್ತು ಏನಪ್ಪ ಅಂತಂದರೆ ಮಧುರ ಭಾಷಿ, ಸ್ವೀಟ್ ಸ್ಪೀಚ್, ಮತ್ತು ರಿಚ್, ಹ್ಯಾವಿಂಗ್ ಚಿಲ್ಡ್ರನ್, ವೆಲ್ತಿ, ರೆಸ್ಪೆಕ್ಟೆಡ್ ಇನ್ ದಿ ಸೊಸೈಟಿ, ಲಕ್ಕಿ, ವಿನ್ ಓವರ್ ಇಸ್ ಎನಿಮೀಸ್, ಆ್ಯಂಡ್ ಲಾಂಗ್ ಲಿವ್ಡ್, ಎಂಜಾಯ್ಸ್ ಆಲ್ವೇಸ್ ಗುಡ್ ಫುಡ್, ಸಾತ್ವಿಕ್ ಫುಡ್. ಅಂದರೆ 2ನೇ ಮನೆ ಗುರುನ ನಾವೇನಂತೀವಿ ಕಾರಕ ಭಾವನ. ಅಂದರೆ ಎಷ್ಟು ಬೇಕು ಅಷ್ಟೇ ಕೊಡುತ್ತೆ, ನಿಮಗೆ ಟೈಮಿಗೆ ಏನು ಬೇಕೋ ಅಷ್ಟು ಕೊಡುತ್ತೆ. 2ನೇ ಮನೇಲಿ ಗುರು ಇದ್ದರೆ ನಿಮಗೆ ಟೈಮಿಗೆ ಏನು ಬೇಕೋ ಅಷ್ಟೆಲ್ಲ ನಿಮಗೆ ಸಿಕ್ಕುತ್ತೆ. ಅದೇ ರೀತಿ ಇವಾಗ ಗುರುಗ್ರಹ ಬಂದುಬಿಟ್ಟು 3ನೇ ಮನೆಯಲ್ಲಿತ್ತು ಅಂತಂದರೆ, 3ನೇ ಮನೆ ಇತ್ತು ಅಂತಂದರೆ ಅಂದರೆ ಬ್ರದರ್ಸ್, ಒಳ್ಳೆ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ ಜೊತೆ ಒಳ್ಳೆ ರಿಲೇಷನ್ಸ್ ಇರುತ್ತೆ. ಎಸ್ಪೆಷಲಿ ಯಂಗರ್ ಬ್ರದರ್ ಸಿಸ್ಟರ್ ಜೊತೆ ಒಳ್ಳೆ ಸಂಬಂಧ ಇರುತ್ತೆ, ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ. ದ ನೇಟಿವ್ ವಿಲ್ ಪೊಸೆಸ್ ಬ್ಯೂಟಿಫುಲ್ ಫೇಸ್, ಅದು 2ನೇ ಮನೆ ಆಯಿತು, ಸಾರಿ. ಅದೇ ರೀತಿ ಇಂದ್ರಿಯಗಳ ಮೇಲೆ ಹತೋಟಿ, ಮತ್ತು ಶಾಸ್ತ್ರ ಪಂಡಿತ, ಗ್ರಂಥಕರ್ತ, ಯೋಗಿ, ಸ್ಥಳದಿಂದ ಸ್ಥಳಕ್ಕೆ ದೂರ ಹೋಗುವ,
ಅಂದರೆ ಟ್ರಾವೆಲ್ ಮಾಡೋದು ಜಾಸ್ತಿ, ಫಾಂಡ್ ಆಫ್ ಟ್ರಾವೆಲಿಂಗು, ಮತ್ತು ರೆಸ್ಪೆಕ್ಟೆಡ್. ಅಂದರೆ ಏನಾಗುತ್ತೆ, ಯಾವುದಾದ್ರೂ ಒಂದು ಯಂಗರ್ ಬ್ರದರ್, ಒನ್ ಆಫ್ ಹಿಸ್ ಯಂಗರ್ ಬ್ರದರ್ ವಿಲ್ ಅಟೈನ್ ಎ ಪೊಸಿಷನ್ ಆಫ್ ಆನರ್ಸ್. ಅಂದರೆ ಅವ್ರ ಬ್ರದರ್ ಯಾರಾದರೂ ಒಬ್ಬರು ತುಂಬ ಫೇಮಸ್ ಆಗೋ ಚಾನ್ಸ್ ಇರುತ್ತೆ 3ನೇ ಮನೆಯಲ್ಲಿ ಗುರು ಶುಭಯುತವಾಗಿತ್ತು ಅಂತಂದರೆ. ಈಗ ಅದೇ ರೀತಿ ಗುರುಗ್ರಹ ಬಂದು 4ನೇ ಮನೆಯಲ್ಲಿತ್ತು ಅಂತಂದರೆ, 4ನೇ ಮನೆಯೂ ಕೂಡ ಸುಖಸ್ಥಾನ ಅಂತ ಕರಿತೀವಿ. 4ನೇ ಮನೆಯಲ್ಲಿ ಗುರು ಇರೋದು ಕೂಡ ಭಾಳ ಒಳ್ಳೆಯದು. ಫಾಂಡ್ ಆಫ್ ಕಂಫರ್ಟ್ಸ್, ಹಾರ್ಡ್ ವರ್ಕಿಂಗ್, ಮತ್ತು ಗುಡ್ ಅಸ್ಟ್ರಾಲಜರ್, ಗುಡ್ ಎಜುಕೇಷನ್, ಲವ್ಸ್ ಮದರ್, ಅಂದರೆ ವೆರಿ ಡೀಪ್ಲಿ ಅಟ್ಯಾಚ್ಡ್ ಟು ದಿ ಮದರ್, ಮತ್ತು ಗುಡ್ ಹ್ಯಾಬಿಟ್ಸು, ಹಿ ವಿಲ್ ಹ್ಯಾವ್ ಪ್ಲೆಂಟಿ ಆಫ್ ಗೇನ್ಸ್, ರೆಸ್ಪೆಕ್ಟೆಡ್ ಬೈ ಗೌರ್ಮೆಂಟ್ಸ್, ಹಾರ್ಡ್ ವರ್ಕಿಂಗ್. ಆದರೆ ಮಕ್ಕಳು ಕಡಿಮೆ ಇರ್ತಾರೆ, ಫ್ಯೂ ಚಿಲ್ಡ್ರನ್, ಯಾಕೆಂದರೆ ಪಂಚಮ ಭಾವಕ್ಕೆ ವ್ಯಯಭಾವ ಆಗಿರೋದ್ರಿಂದ ಏನಾಗುತ್ತೆ, ಮಕ್ಕಳಷ್ಟಿರೋದಿಲ್ಲ, ಫ್ಯೂ ಚಿಲ್ಡ್ರನ್ಸ್. ಓಕೆ. ಅದೇ ರೀತಿ ಗುರುಗ್ರಹ ಬಂದು 5ನೇ ಮನೆಯಲ್ಲಿತ್ತು ಅಂತಂದರೆ, ಗುರು 5ನೇ ಮನೆಯಲ್ಲಿತ್ತು ಅಂತಂದರೆ ಶುಭಯುತವಾಗಿದ್ದರೆ ಒಳ್ಳೆಯದು. ಗುಡ್ ಅಸ್ಟ್ರಾಲಜರ್, ಪಾಪ್ಯುಲರ್, ಹೈಯೆಸ್ಟ್ ಪೊಸಿಷನ್ ಇನ್ ದಿ ಸೊಸೈಟಿ, ಮತ್ತು ಸಕ್ಸಸ್ಫುಲ್ ಇನ್ ಸ್ಪೆಕ್ಯುಲೇಷನ್. ಓಕೆ. ಅಂದರೆ ಸ್ಪೆಕ್ಯುಲೇಷನಲ್ಲಿ ಸಕ್ಸಸ್ ಇರುತ್ತೆ. ಹಿ ವಿಲ್ ಬಿ ಲರ್ನೆಡ್ ಆ್ಯಂಡ್ ಎ ಮಿನಿಸ್ಟರ್ ಆಫ್ ಎ ಕಿಂಗ್. ಬಟ್ ದೇ ವಿಲ್ ಸಫರ್ ಆನ್ ಅಕೌಂಟ್ ಆಫ್ ಚಿಲ್ಡ್ರನ್. ಅಂದರೆ ಸಂತಾನ ವಿಚಾರದಲ್ಲಿ ದೋಷ ಬರುತ್ತೆ. ಕಾರಕೋ ಭಾವನಾಶಯ ಅಂತ ಏನು ಹೇಳ್ತೀವಿ, ಪಂಚಮದಲ್ಲಿ ಗುರು ಕಾರಕೋ ಭಾವನಾಶಯನ ಕೊಡುತ್ತೆ. ಓಕೆ. ಆ ಒಂದು ಸಂತಾನದ ವಿಚಾರ ಒಂದು ಬಿಟ್ಟು ಮಿಕ್ಕಿದ ಎಲ್ಲ ವಿಚಾರಕ್ಕೂ ಕೂಡ 5ನೇ ಮನೆಯಲ್ಲಿ ಗುರು ಇದ್ದರೆ ಒಳ್ಳೆಯದಾಗತ್ತೆ. ಈಗ ನೆಕ್ಸ್ಟ್ ಅದೇ ರೀತಿ ಗುರುಗ್ರಹ ಬಂದು 6ನೇ ಮನೆಯಲ್ಲಿತ್ತು ಅಂತಂದರೆ, ಗುರುಗ್ರಹ 6ನೇ ಮನೆಯಲ್ಲಿತ್ತು ಅಂತಂದರೆ ದ ನೇಟಿವ್ ವಿಲ್ ಬಿ ಡೆಸ್ಟ್ರಾಯ್ ಇಸ್ ಎನಿಮೀಸ್. ಅಂದರೆ ಶತ್ರುನಾಶ ಯೋಗ ಇರುತ್ತೆ. ಸಾಫ್ಟ್ ಸ್ಪೋಕನ್, ಫೇಮಸ್, ಲರ್ನೆಡ್, ರಿಕವರ್ಸ್ ಫ್ರಮ್ ಇಲ್ನೆಸ್ ಅರ್ಲಿ. ಅಂದರೆ ಕಾಯಿಲೆಯಿಂದ ಬೇಗ ರಿಕವರಿ ಆಗ್ತಾರೆ, ಮತ್ತು ಶತ್ರುಗಳು ಕಮ್ಮಿ, ಫ್ಯೂ ಎನಿಮೀಸ್. ಇದೆಲ್ಲ ಶುಭ ಫಲಗಳು ಸಿಗುತ್ತೆ. ಪಾಪಗ್ರಹಗಳಿಂದ ಪೀಡಿತವಾಗಿದ್ದರೆ ಹಿ ವಿಲ್ ಬಿ ಲೇಜಿ ಆ್ಯಂಡ್ ವಿಲ್ ಬಿ ಹ್ಯುಮಿಲಿಯೇಟೆಡ್ ಆ್ಯಂಡ್ ಹ್ಯಾವಿಂಗ್ ವೀಕ್ ಕಾನ್ಸ್ಟಿಟ್ಯೂಷನ್ಸ್. ಅಂದರೆ ಶುಭಯತಿ ಇತ್ತು ಅಂತಂದರೆ ಒಳ್ಳೆಯದು. ಅದೇ ರೀತಿ ಗುರುಗ್ರಹ 7ನೇ ಮನೆಯಲ್ಲಿತ್ತು ಅಂತಂದರೆ, 7ನೇ ಮನೆಯಲ್ಲಿ ಗುರು ಇರೋದು ಇದು ಕೂಡ ಅದು ಪ್ಲೇಸ್ಮೆಂಟ್ ಮೇಲೆ ಹೋಗುತ್ತೆ. 7ನೇ ಮನೆಯಲ್ಲಿ ಗುರು ಇತ್ತು ಅಂದರೆ ಶುಭಯುತವಾಗಿತ್ತು ಅಂತಂದರೆ ಫಾರ್ಚುನೇಟ್, ಲರ್ನೆಡ್, ಗುಡ್ ಒರೇಟರ್, ಹೆಡ್ ಆಫ್ ಕ್ಲೈನ್, ಹಂಬಲ್, ಪೇಷನ್ಸ್, ಹ್ಯಾಪಿ ಮ್ಯಾರಿಡ್ ಲೈಫ್. ಅಂದರೆ ಗುರು ಶುಭಯತಿ ಇರಬೇಕು. ಶುಭಯತಿ ಇತ್ತು ಅಂತಂದರೆ ಒಳ್ಳೆಯದಿರ್ತದೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಬ್ಲೆಸ್ಡ್ ವಿತ್ ಡೀಸೆಂಟ್ ವೈಫ್ ಆ್ಯಂಡ್ ಚಿಲ್ಡ್ರನ್, ಯು ವಿಲ್ ಬಿ ಹ್ಯಾಂಡ್ಸಮ್ ಆ್ಯಂಡ್ ಮೋರ್ ಲಿಬರಲ್. ಎಲ್ಲ ಶುಭ ಫಲಗಳೇ ಹೇಳುತ್ತೆ. ಬಟ್ ಶುಭಯುತಿ ಇರಬೇಕು, ಶುಭಾಧಿಪತ್ಯ ಇರಬೇಕು. ಅಶುಭಯುತಿ ಇತ್ತು ಅಂತಂದರೆ ಅಶುಭಯುತಿ ಇತ್ತು ಅಂತಂದರೆ ಅಷ್ಟೇ ಕೂಡ ಕೆಟ್ಟ ಫಲಗಳು ಕೂಡ ದೊರೆಯಬಹುದು. 8ನೇ ಮನೆಯಲ್ಲಿತ್ತು ಅಂತಂದರೆ ಏನೇನು ಫಲಗಳು ತಿಳ್ಕೊಳ್ಳೋಣ. ಗುರುಗ್ರಹ 8ನೇ ಮನೆಯಲ್ಲಿತ್ತು ಅಂತಂದರೆ ಅಂದರೆ ಶುಭಯುತವಾಗಿತ್ತು ಅಂತಂದರೆ ಇಫ್ ಪ್ಲೇಸ್ಡ್ ವೆಲ್ ಬಿ ಲಾಂಗ್ ಲೀವ್ಡ್, ಅಂದರೆ ಆಯುಸ್ಸು ಜಾಸ್ತಿ, ಗುಡ್ ಮ್ಯಾನರ್ಸ್, ಸಾಫ್ಟ್ ಸ್ಪೋಕನ್, ಇದೆಲ್ಲ ಶುಭ ಫಲಗಳು ಬರುತ್ತೆ. ಅಶುಭಯುತಿ ಇತ್ತು ಅಂತಂದರೆ ಅಶುಭವಾಗಿ ಪ್ಲೇಸ್ಮೆಂಟ್ ಇತ್ತು ಅಂತಂದರೆ ಅವಾಗೇನಾಗುತ್ತೆ, ನೇಟಿವ್ ವಿಲ್ ಬಿ ಪೂರ್ ಆ್ಯಂಡ್ ಹೆಲ್ಪ್ಲೆಸ್, ಅರ್ನ್ಸ್ ಇಸ್ ಲೈವ್ಲಿಹುಡ್ ಥ್ರೂ ಸರ್ವೆಂಟ್ಸ್, ಈ ವಿಲ್ ಬಿ ಇಂಡಲ್ಜ್ ಇನ್ ಮೀನ್ ಆ್ಯಕ್ಷನ್ ಆ್ಯಂಡ್ ಗೆಟ್ಸ್ ಡಿಸೀಸ್ ಇನ್ ದಿ ಸೀಕ್ರೆಟಿವ್ ಪಾರ್ಟ್ಸ್, ಅಂದರೆ ಪ್ರೈವೇಟ್ ಪಾರ್ಟ್ಸ್. ಅಂದರೆ ಅಶುಭಯತೆ ಇತ್ತು ಅಂತಂದರೆ 8ನೇ ಮನೆಯಲ್ಲಿ ಗುರು ಅಷ್ಟು ಒಳ್ಳೆಯದಲ್ಲ. ನೆಕ್ಸ್ಟ್ ಇವಾಗ ಅದೇ ರೀತಿ ಗುರುಗ್ರಹ ಬಂದು 9ನೇ ಮನೆಯಲ್ಲಿ ಇತ್ತು ಅಂತಂದರೆ, 9ನೇ ಮನೆಯಲ್ಲಿ ಗುರು ಇತ್ತು ಅಂತಂದರೆ ತುಂಬ ಒಳ್ಳೆಯದು. ಭಾಗ್ಯಸ್ಥಾನದಲ್ಲಿ ಗುರು ಇರೋದು ಭಾಳ ಒಳ್ಳೆಯದು. ಧಾರ್ಮಿಕವಾದಂತಹ ಒಂದು ಮನೋಭಾವ ಇರುತ್ತೆ. ನೇಟಿವ್ ವಿಲ್ ಬಿ ವೆಲ್ತಿ ಆ್ಯಂಡ್ ಬ್ಲೆಸ್ಡ್ ವಿತ್ ಚಿಲ್ಡ್ರನ್. ಈ ವಿಲ್ ಬಿ ಫೇಮಸ್ ಆ್ಯಂಡ್ ವಿಲ್ ಬಿ ಈಗರ್ ಟು ಪರ್ಫಾರ್ಮ್ ವರ್ಚುಯಸ್ ಡೀಡ್ಸ್, ರಿಲಿಜಿಯಸ್ ಮೈಂಡೆಡ್, ಯೋಗಿ ಆ್ಯಂಡ್ ವಿಲ್ ಬಿಕಮ್ ಎ ಮಿನಿಸ್ಟರ್ ಆಫ್ ದಿ ಕಿಂಗ್. 9ನೇ ಮನೆಯಲ್ಲಿ ಗುರು ಇರೋದು ಎಲ್ಲ ರೀತಿಯಲ್ಲಿ ಒಳ್ಳೆ ಫಲನೇ ಹೇಳಿದೆ. ಮತ್ತು ಇವಾಗ ಗುರುಗ್ರಹ 10ನೇ ಮನೆಯಲ್ಲಿ ಇರ್ತಕ್ಕಂಥದ್ದು. ಗುರುಗ್ರಹ 10ನೇ ಮನೆಯಲ್ಲಿತ್ತು ಅಂತಂದರೆ ದ ನೇಟಿವ್ ವಿಲ್ ಬಿ ವೆರಿ ವೆಲ್ತಿ ಆ್ಯಂಡ್ ಫೇವರೈಟ್ ಆಫ್ ದ ಕಿಂಗ್. ಈ ಅರ್ನ್ಸ್ ಹೈ ರೆಪ್ಯುಟೇಷನ್ ಆ್ಯಂಡ್ ವರ್ಚುಯಸ್, ಪರ್ಫಾರ್ಮ್ ಗುಡ್ ಡೀಡ್ಸ್, ಫೇಮಸ್, ರೆಸ್ಪೆಕ್ಟೆಡ್, ಹೋಲ್ಡ್ಸ್ ಹೈ ಪೊಸಿಷನ್ ಆಫ್ ಟ್ರಸ್ಟ್, ಜಸ್ಟ್ ಸಕ್ಸಸ್ಫುಲ್ ಅಸ್ಟ್ರಾಲಜರ್, ಮತ್ತು ಟ್ರೂತ್ಫುಲ್, ಮತ್ತು ರಿಚ್. ಅಂದರೆ 10ನೇ ಮನೆಯಲ್ಲಿ ಗುರು ಎಲ್ಲ ರೀತಿಯಲ್ಲಿ ಶುಭ ಫಲಗಳೇ ಹೇಳಿದೆ. ಮತ್ತು ಇವಾಗ ಅದೇ ರೀತಿ ಗುರುಗ್ರಹ ಬಂದು 11ನೇ ಮನೆಯಲ್ಲಿತ್ತು ಅಂತಂದರೆ, 11ನೇ ಮನೆಯಲ್ಲಿ ಗುರು ಇತ್ತು ಅಂತಂದರೆ ವೆಲ್ತಿ, ಲಾಂಗ್ ಲಿವ್ಡ್, ಫಿಯರ್ಲೆಸ್, ಗೆಟ್ಸ್ ಫ್ಯೂ ಚಿಲ್ಡ್ರನ್ ಬಟ್ ಎಂಜಾಯ್ ಕಂಫರ್ಟ್ಸ್ ಆಫ್ ಕನ್ವೇಯನ್ಸ್, ಹೆಲ್ತಿ, ಗುಡ್ ಬಿಸ್ನೆಸ್ ಆರ್ ಬ್ಯಾಂಕರ್, ಲರ್ನೆಡ್, ರೆಸ್ಪೆಕ್ಟೆಡ್ ಬೈ ಗೌರ್ಮೆಂಟ್. ಅಂದರೆ ಎಲ್ಲ ರೀತಿ ಶುಭ ಫಲಗಳೇ ಹೇಳಿದೆ. 11ನೇ ಮನೆಯಲ್ಲಿ ಗುರು ಇರೋದು ಕೂಡ ತುಂಬ ಒಳ್ಳೆಯ ಕಾಂಬಿನೇಷನ್ ಆಗುತ್ತೆ. ಈಗ ಅದೇ ರೀತಿ 12ನೇ ಮನೆಯಲ್ಲಿ ಗುರು ಇತ್ತು ಅಂತಂದರೆ, 12ನೇ ಮನೆಯಲ್ಲಿ ಗುರು ಇತ್ತು ಅಂತಂದರೆ ಶುಭಯುತವಾಗಿದ್ದರೆ ಅಂದರೆ ಶುಭ ಕಾರ್ಯಗಳಿಗೆ ಖರ್ಚು ಮಾಡ್ತಾರೆ. ಹೆಚ್ಚಿನ ಖರ್ಚು ಒಳ್ಳೆಯ ಕಾರ್ಯಕ್ಕೆ, ಶುಭ ಕಾರ್ಯಗಳಿಗಿರುತ್ತೆ. ಪಾಪಯುತಿ ಇತ್ತು ಅಂತಂದರೆ ಜಾತಕನು ಲೇಜಿ,
ಮತ್ತು ಏನಪ್ಪ ಅಂದರೆ ಹೆಲ್ಪ್ಫುಲ್ ಟು ಅದರ್ಸ್, ಲಿಬರಲ್, ಗ್ರೀಡಿ, ಅಂದರೆ ಪೀಡಿತವಾಗಿತ್ತು ಅಂತಂದರೆ ವಿಲ್ ಬಿ ಸಿನ್ಫುಲ್, ಇಂಡೋಲೆಂಟ್ ಆ್ಯಂಡ್ ಎ ಪರ್ಸನ್ ಹೂ ಸರ್ವ್ ಅದರ್ಸ್. ಅಂದರೆ ಅಶುಭಯತಿ ಇತ್ತು ಅಂತಂದರೆ ಅಷ್ಟು ಒಳ್ಳೆಯದಲ್ಲ, ಶುಭಯತಿ ಇತ್ತು ಅಂತಂದರೆ ಒಳ್ಳೆ ಫಲಗಳು ಸಿಗ್ತದೆ. ಈಗ ಅದೇ ರೀತಿ ಇವಾಗ ನೆಕ್ಸ್ಟ್ ಪಾರ್ಟಿಗೆ ಬರೋಣ. ಗುರುಗ್ರಹದ ಜೊತೆ ವಿವಿಧ ಗುರುವಿನ ಜೊತೆ ಬೇರೆ ಬೇರೆ ಗ್ರಹಗಳಿತ್ತು ಅಂತಂದರೆ ಏನೇನು ಫಲಗಳು ಕೊಡುತ್ತೆ ಅದನ್ನು ನೋಡೋಣ. ಇವಾಗ ಗುರುವಿನೊಟ್ಟಿಗೆ ಸೂರ್ಯ ಇತ್ತು ಅಂತಂದರೆ ಎರಡು ಮಿತ್ರ ಗ್ರಹಗಳು ಶುಭ ಫಲಗಳೇ ಹೆಚ್ಚಾಗತ್ತೆ. ಜಾತಕನು ಧರ್ಮಾತ್ಮ, ಧನವಂತ, ಶಾಸ್ತ್ರಜ್ಞ ಮತ್ತು ಲೋಕಪ್ರಸಿದ್ಧ, ಮಿತ್ರ, ರಾಜ್ಯಮಾನ್ಯ ಮತ್ತು ರಾಜನ ಮಂತ್ರಿ ಆಗಿರ್ತಾನೆ. ಪೌರೋಹಿತ್ಯ, ಕರ್ಮದಲ್ಲಿ ಕುಶಲ, ಚತುರ ಹಾಗೂ ಪರೋಪಕಾರಿ ಆಗಿರುತ್ತಾನೆ. ಅಂದರೆ ಏನಪ್ಪ ಅಂದರೆ ರವಿ ಪ್ಲಸ್ ಗುರು ಇದ್ದರೆ ಆಕಸ್ಮಿಕ ಯೋಗ, ವೆರಿ ಗುಡ್ ಯೋಗ ಕಾಂಬಿನೇಷನ್ನು. ದೇ ಆರ್ ಆಲ್ವೇಸ್ ದ ಪಾರ್ಟ್ ಆಫ್ ಸ್ಪಿರಿಚುಯಾಲಿಟಿ. ದಿಸ್ ಕಾಂಬಿನೇಷನ್ ಆಲ್ಸೋ ಮೇಕ್ಸ್ ಆಧ್ಯಾತ್ಮಿಕ್ ಯೋಗ, ವೆರಿ ಗುಡ್ ಯೋಗ. ಅಂದರೆ ಗುರುವಿನೊಟ್ಟಿಗೆ ಸೂರ್ಯನಿರೋದು ಒಳ್ಳೆಯ ಶುಭ ಫಲಗಳೇ ಹೆಚ್ಚಾಗಿ ಸಿಗ್ತದೆ. ಈಗ ಅದೇ ರೀತಿ ಗುರುವಿನ ಜೊತೆ ಚಂದ್ರ ಇದ್ದಾಗ, ಗುರುವಿನ ಜೊತೆ ಚಂದ್ರ ಇದ್ದಾಗ ಅಂದರೆ ಇದು ನಾವು ಗಜಕೇಸರಿ ಯೋಗ ಅಂತಲೂ ಹೇಳ್ತೀವಿ. ಬಟ್ ಗುರು ಒಟ್ಟಿಗೆ ಚಂದ್ರ ಇದ್ದು ಶುಭಯುತವಾಗಿರಬೇಕು, ಆಧಿಪತ್ಯ ಎಲ್ಲ ಶುಭ ಇರಬೇಕು ಮತ್ತು ಶುಭ ಸ್ಥಾನದಲ್ಲಿತ್ತು ಅಂತಂದರೆ ಅದು ಗಜಕೇಸರಿ ಯೋಗ ಆಗುತ್ತೆ. ಗುರುವಿನೊಟ್ಟಿಗೆ ಚಂದ್ರನಿದ್ದರೆ ಏನಪ್ಪ ಅಂದರೆ ಜಾತಕನು ದೇವತೆಗಳು ಮತ್ತು ಬ್ರಾಹ್ಮಣರ ಭಕ್ತ, ಸಹೋದರಿಯರೊಡನೆ ಸ್ನೇಹವನ್ನು ಹೊಂದಿರುತ್ತಾನೆ. ದೃಢ ಮೈತ್ರಿಯನ್ನು ನಿರ್ವಹಿಸುವವನು, ಸುಶೀಲ, ಶ್ರೀಮಂತ, ವಿನ್ರಮ ಮತ್ತು ಪರೋಪಕಾರಿ, ಧರ್ಮಾತ್ಮ ಮತ್ತು ಗುಪ್ತ ಮಂತ್ರಗಳನ್ನು ಕಲಿತವನು ಆಗಿರುತ್ತಾನೆ. ಅಂದರೆ ಏನಪ್ಪ ಅಂದರೆ ಎಲ್ಲ ಶುಭ ಫಲಗಳೇ ಎಕ್ಸ್ಪೆಕ್ಟ್ ಆಗುತ್ತೆ. ಮತ್ತು ಇವಾಗ ಚಂದ್ರ, ಮೂನ್ ಈಸ್ ಮೈಂಡ್ ಅಂತ ಹೇಳ್ತೀವಿ, ಗುರು ಈಸ್ ಗ್ರೋತ್ ಆಫ್ ಮೂಡ್ ಅಂತ. ಅಂದರೆ ಮೂಡ್ ಈಸ್ ಇನ್ ದಿ ಗ್ರೋಯಿಂಗ್ ನೇಚರ್. ಈವನ್ ಇಫ್ ದ ಸ್ಮಾಲ್ ಥಿಂಗ್ಸ್ ದೇ ವಿಲ್ ಫೀಲ್ ಹ್ಯಾಪಿ, ದೇ ವಿಲ್ ಎಂಜಾಯ್ ಎವ್ರಿಥಿಂಗ್ ಇನ್ ಬ್ರಾಡ್ ಸೆನ್ಸ್. ಗಜಕೇಸರಿ ಯೋಗ ಅದೇ. ಇವಾಗ ಚಂದ್ರ ಬಂದು ಮೂನ್ ಈಸ್ ಪ್ಲೇಸ್ಡ್ ಇನ್ ದ ಕೇಂದ್ರ ಪೊಸಿಷನ್, ಅಂದರೆ ಚಂದ್ರನಿಂದ ಗುರು 1, 4, 7, 10ನೇ ಮನೇಲಿತ್ತು ಅಂತಂದರೆ ಗಜಕೇಸರಿ ಯೋಗ ಫಾರ್ಮ್ ಆಗುತ್ತೆ. ಮತ್ತು ಏನಪ್ಪ ಅಂದರೆ ಯೂಶ್ವಲಿ ಈ ಥರ ಯೋಗ ಇದ್ದವರು ದ ನೇಟಿವ್ ಗೆಟ್ ಸಕ್ಸಸ್ಫುಲ್ ಆಫ್ಟರ್ ಸ್ಟ್ರಗಲ್. ಇದು ಸ್ಟ್ರಗಲ್ ಮಾಡಿ ಆಮೇಲೆ ಬರ್ತಕ್ಕಂಥದ್ದು. ಆದರೆ ಅಶುಭಯತಿ ಇತ್ತು ಅಂತಂದರೆ, ಇವೆರಡು ಗ್ರಹಗಳು ಅಶುಭಯತಿ ಇದ್ದರೆ ನೇಟಿವ್ ವಿಲ್ ಬಿ ಲೇಜಿ, ಲೂಸಸ್ ಆಪರ್ಚುನಿಟೀಸ್ ಡ್ಯೂ ಟು ಲ್ಯಾಕ್ ಆಫ್ ಆ್ಯಕ್ಷನ್ ಮತ್ತು ಕನ್ಸಿಡರೇಷನ್. ಅಂದರೆ ಸಾಮಾನ್ಯವಾಗಿ ಗುರು ಒಟ್ಟಿಗೆ ಚಂದ್ರ ಇರೋದು ಒಳ್ಳೆ ಫಲನೇ ಹೇಳುತ್ತೆ. ನೆಕ್ಸ್ಟ್ ಇವಾಗ ಗುರುವಿನ ಜೊತೆ ಬಂದು ಕುಜಗ್ರಹ ಇತ್ತು ಅಂತಂದರೆ, ಗುರುವಿನೊಟ್ಟಿಗೆ ಕುಜ ಇತ್ತು ಅಂತಂದರೆ ಕೂಡ ಇದು ಕೂಡ ಒಳ್ಳೆಯ ಯೋಗನೇ ಆಗುತ್ತೆ. ಅಂದರೆ ಇದು ಗುಡ್ ಕಾಂಬಿನೇಷನ್. ಗುರು ವಿಲ್ ಕಾಮ್ ಡೌನ್ ದಿ ಎನರ್ಜಿ ಆಫ್ ಮಾರ್ಸ್. ದೇ ಆರ್ ಸ್ಪಿರಿಚುವಲಿ ಇನ್ಕ್ಲೈನ್ಡ್ ಆ್ಯಂಡ್ ಫಾರ್ಮ್ಸ್ ಆಧ್ಯಾತ್ಮಿಕ್ ಯೋಗ. ದೇ ಆರ್ ಸ್ಪಿರಿಚುವಲಿ ಇನ್ಕ್ಲೈನ್ಡ್, ದೇ ಡೂ ಗುಡ್ ಥಿಂಗ್ಸ್. ಜಾತಕನು ಮಂತ್ರಜ್ಞ, ಶಾಸ್ತ್ರಜ್ಞ, ಅರ್ಥಸಾಧಕ ಮಾಡುವವರಲ್ಲಿ ನಿಪುಣ, ಚತುರ, ಶೀಲವಂತ. ಇವಾಗ ಗುರುವಿನೊಟ್ಟಿಗೆ ರಾಹು ಗ್ರಹ ಇದ್ದರೆ ಏನು ಫಲ ತಿಳ್ಕೊಳ್ಳೋಣ. ಗುರುವಿನೊಟ್ಟಿಗೆ ರಾಹು ಇದ್ದರೆ ಕಾಸಸ್ ಗುರು ಚಾಂಡಾಳ ಯೋಗ, ಅಷ್ಟು ಒಳ್ಳೆಯದಲ್ಲ. ಅಶುಭಯತಿ ಇದ್ದರೆ ಕನ್ಫ್ಯೂಷನ್ ವಿತ್ ಫೈನಾನ್ಸ್, ಪೂರ್ ಆಟಿಟ್ಯೂಡ್ ಅಬೌಟ್ ಮನಿ, ಲಾಸ್ ಆಫ್ ನಾಲೆಡ್ಜ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಲೀಡ್ಸ್ ಟು ಲಾಸ್ ಆಫ್ ವೆಲ್ತ್ ಮತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ವಿತ್ ಚಿಲ್ಡ್ರನ್. ಅಂದರೆ ಎಲ್ಲ ಅಶುಭ ಫಲಗಳೇ ಸಿಗ್ತದೆ. ಬೈ ಚಾನ್ಸ್ ಏನಾದರೂ ಗುರು ಜೊತೆ ರಾಹು ಶುಭಯತಿ ಇದ್ದರೆ ಎಕ್ಸ್ಟ್ರಾ ಆರ್ಡಿನರಿ ವಿಸ್ಡಮ್, ಇನೋವೇಟಿವ್ ಗ್ರೋತ್, ಸಕ್ಸಸ್ ಇನ್ ಫಾರಿನ್ ಪ್ಲೇಸಸ್, ಬೆನಿಫಿಟ್ ಫ್ರಮ್ ಅನ್ಯೂಶುವಲ್ ವೇ. ಅಂದರೆ ಸಾಮಾನ್ಯವಾಗಿ ಗುರು ಒಟ್ಟಿಗೆ ರಾಹು ಇದ್ದರೆ ಅಶುಭ ಫಲನೇ ಸಿಕ್ಕತ್ತೆ, ಶುಭಯತಿ ಇದ್ದರೆ ಮಾತ್ರ ಶುಭ ಫಲ ಸಿಗ್ತದೆ. ಈಗ ಗುರುವಿನೊಟ್ಟಿಗೆ ಬುಧ ಇತ್ತು ಅಂತಂದರೆ ಯೂಶ್ವಲಿ ಎ ವೆರಿ ಗುಡ್ ಕಾಂಬಿನೇಷನ್. ದೇ ಆರ್ ವೆರಿ ಟ್ರಸ್ಟ್ವರ್ತಿ ಮತ್ತು ಇಂಟೆಲಿಜೆಂಟ್ಸ್ ಆ್ಯಂಡ್ ಹ್ಯಾವಿಂಗ್ ಗುಡ್ ನಾಲೆಡ್ಜ್. ದೇ ಬಿಕಮ್ ವೆರಿ ಗುಡ್ ಟೀಚರ್ಸ್, ಲೆಕ್ಚರರ್ಸ್. ದೇ ಆರ್ ಏಬಲ್ ಟು ಸ್ಟೋರ್ ದ ನಾಲೆಡ್ಜ್ ಆ್ಯಂಡ್ ಶೇರ್ ಟು ಅದರ್ಸ್ ಆಲ್ಸೋ. They are very efficient in accounts, CA, finance department. They become financial heads. They are very knowledgeable persons. They have good convincing power. They become good teachers, counselors, good consultant, accountants, astrologers, financial officers. They have good logical mind and become good lawyers. ಅಂದರೆ ಗುರುವಿನೊಟ್ಟಿಗೆ ಬುಧ ಇರೋದು ತುಂಬ ಒಳ್ಳೆಯ ಕಾಂಬಿನೇಷನ್ಸ್ ಆಗುತ್ತೆ. ಎಲ್ಲ ರೀತಿ ಶುಭ ಫಲಗಳೇ ಹೇಳಿದೆ. ಮತ್ತು ಇವಾಗ ಗುರುವಿನೊಟ್ಟಿಗೆ ಶುಕ್ರನಿತ್ತು ಅಂತಂದರೆ, ಗುರುವಿನೊಟ್ಟಿಗೆ ಶುಕ್ರ ಇರೋದು ಕೂಡ ಶುಭ ಫಲನೇ ಆಗುತ್ತೆ. ಜಾತಕನು ಮಿತ್ರ, ಧನವಂತ,
ಪತ್ನಿ, ಪುತ್ರ ಮುಂತಾದವರ ಜೊತೆ ಸುಖಯುಕ್ತ ಜೀವನವನ್ನು ನಡೆಸುವವನು. ಮತ್ತು ವಿದ್ವಾಂಸ, ಬುದ್ಧಿವಂತ, ಗುಣವಂತ, ಧರ್ಮಾತ್ಮ, ವಿದ್ಯೆಯ ಮೂಲಕ ಜೀವನ ನಿರ್ವಹಣೆ ಮಾಡುವವನು. ಸುಂದರ ಸ್ತ್ರೀಯ ಪತಿ, ಶಾಸ್ತ್ರ ಮತ್ತು ಪಂಡಿತ, ಮಹಾಸುಖಿ, ಯಶಸ್ವಿಯಾಗುತ್ತಾನೆ. ಅಂದರೆ ಇದು ಶುಭಯುತಿ ಇತ್ತು ಅಂತಂದರೆ ಗುಡ್ ಎಬಿಲಿಟಿ ಟು ರಿಲೇಟ್ ಟು ಅದರ್ಸ್, ಪಾಸಿಟಿವ್, ಪ್ರಾಸ್ಪರಸ್ ಮತ್ತು ಓರಿಯೆಂಟೆಡ್, ಆರ್ಟಿಸ್ಟಿಕ್ ಎಬಿಲಿಟಿ, ಸ್ಟೈಲಿಶ್ ಮತ್ತು ಗ್ರೇಸ್ಫುಲ್. ಅಂದರೆ ಶುಭಯುತಿ ಇತ್ತು ಅಂತಂದರೆ ಒಳ್ಳೆಯದು. ಅಥವಾ ಏನಾದರೂ ಅನ್ಫೇವರಬಲಿ ಪ್ಲೇಸ್ಡ್, ಅಶುಭಯುತಿ ಇತ್ತು ಅಂತಂದರೆ ಇನ್ಎಫಿಷಿಯೆಂಟ್, ವೇಸ್ಟ್ಫುಲ್, ಎಕ್ಸ್ಟ್ರಾವೇಗೆಂಟ್, ಓವರ್ ಜನರಸ್, ಇದೆಲ್ಲ ಫಲಗಳು ಸಿಕ್ಕತ್ತೆ. ಮತ್ತು ಇವಾಗ ಗುರುವಿನೊಟ್ಟಿಗೆ ಶನಿ ಗ್ರಹ ಇತ್ತು ಅಂತಂದರೆ, ಗುರುವಿನೊಟ್ಟಿಗೆ ಶನಿ ಇತ್ತು ಅಂತಂದರೆ ಇದು ಫಾರ್ಮ್ಸ್ ಹೈಲಿ ಸ್ಪಿರಿಚುವಲ್ ಯೋಗ, ಆಧ್ಯಾತ್ಮಿಕ ಯೋಗ. ಜಾತಕನು ನಿಪುಣ, ಚಂಚಲ ಬುದ್ಧಿ ಉಳ್ಳವನು, ಆನಂದಯುಕ್ತ, ಪಶುಪಾಲಕ, ಚಿತ್ರಕಲೆ ಮಾಡುವವನು. ಮತ್ತು ಶುಭಯುತಿ ಇತ್ತು ಅಂತಂದರೆ ಬಿಕಮ್ಸ್ ಗುಡ್ ಲಾಯರ್, ಹ್ಯಾವಿಂಗ್ ಗುಡ್ ಒಪಿನಿಯನ್, ಲೀಗಲ್ ಮೈಂಡ್ಸೆಟ್ಟು, ಗುಡ್ ಆರ್ಗನೈಸರ್, ಸ್ಟಡಿ, ಎಕ್ಸ್ಪ್ಯಾನ್ಸಿವ್, ವರ್ಕ್ಸ್ ವೆಲ್ ವಿತ್ ಲಾ ಆ್ಯಂಡ್ ಆರ್ಡರ್, ಎಲ್ಲ ಶುಭ ಫಲಗಳೇ ಹೇಳಿದೆ. ಮತ್ತು ಅಶುಭಯುತಿ ಇತ್ತು ಅಂತಂದರೆ ಅನ್ಫೇವರಬ್ಲಿ ಪ್ಲೇಸ್ಡ್ ಇದ್ದರೆ ರಿಸ್ಟ್ರಿಕ್ಟೆಡ್ ಗ್ರೋತ್, ಓವರ್ಲಿ ಫಾರ್ಮಲ್, ಸೆಟ್ ಬ್ಯಾಕ್ಸ್ ವಿತ್ ಲೀಗಲ್ ಆ್ಯಕ್ಷನ್ಸ್, ಮೇಕ್ಸ್ ದ ಥಿಂಗ್ಸ್ ಟೂ ಕಾಂಪ್ಲಿಕೇಟೆಡ್. ಅಂದರೆ ಶುಭಯುತಿ ಇದ್ದರೆ ಶುಭ ಫಲ ಕೊಡುತ್ತೆ, ಅಶುಭಯುತಿ ಇತ್ತು ಅಂತಂದರೆ ಅಶುಭ ಫಲ ಕೊಡುತ್ತೆ. ನೆಕ್ಸ್ಟು ಗುರುವಿನ ಜೊತೆ ಕೇತು ಇದ್ದರೆ ಇದು ನಾವು ಸ್ಪಿರಿಚುವಲ್ ಯೋಗ ಅಂತಲೂ ಕರಿತೀವಿ. ವೆನ್ ವೆಲ್ ಅಸೋಸಿಯೇಟೆಡ್ ಡೆವಲಪ್ ಸ್ಪಿರಿಚುಯಾಲಿಟಿ ನಾಲೆಡ್ಜ್. ಮತ್ತು ಗಿವರ್ ಬೈ ಸರ್ಪ್ರೈಸಿಂಗ್. ಮತ್ತು ಫೈನಾನ್ಷಿಯಲ್ ಎಕ್ಸ್ಪ್ಯಾನ್ಷನ್ ಲೀವ್ಸ್ ವಿತ್ ದಿ ವಿಲ್ ಆಫ್ ಗಾಡ್. ಅಂದರೆ ಶುಭಯುತಿ ಇದ್ದರೆ ಶುಭ ಫಲ ಸಿಗುತ್ತೆ. ವೆನ್ ಅನ್ಫೇವರಬ್ಲಿ ಪೊಸಿಟೆಡ್ ಇದ್ದಾಗ ಲಾಸ್ ಆಫ್ ನಾಲೆಡ್ಜ್, ಫ್ರ್ಯಾಗ್ಮೆಂಟೆಡ್ ಪ್ರಾಪರ್ಟಿ, ನೋ ಸ್ಟಡಿ ಇಂಟ್ರೆಸ್ಟ್ ಇನ್ ಫೈನಾನ್ಸ್, ಸ್ಪೆಂಡ್ಸ್ ಟೂ ಮಚ್ ಟು ಸ್ಪಿರಿಚುವಲ್ ಪರ್ಸ್ಯೂಟ್ಸ್ ಆ್ಯಂಡ್ ಇನ್ಕಂಪ್ಲೀಟ್ ಅಡ್ವೈಸ್. ಅಂದರೆ ಗುರು ಒಟ್ಟಿಗೆ ಕೇತು ಇರೋದು ಅಷ್ಟು ಒಳ್ಳೆ ಫಲಗಳನ್ನು ಹೇಳಿಲ್ಲ ಅಂತಂದರೆ ಗುರು ಶುಭಯುತಿ ಇತ್ತು ಅಂತಂದರೆ ಮಾತ್ರ ಸ್ಪಿರಿಚುವಲಿ ಇನ್ಕ್ಲೈನ್ಡ್ ಇರುತ್ತೆ, ಇಲ್ಲಾಂದರೆ ಅಶುಭ ಫಲಗಳು ದೊರೆಯುತ್ತದೆ. ಈಗ ನೆಕ್ಸ್ಟು ಗುರುವಿಂದ ಬರ್ತಕ್ಕಂತಹ ಉದ್ಯೋಗಗಳು, ಪ್ರೊಫೆಷನ್ಸ್ ರಿಲೇಟೆಡ್ ಟು ಗುರು. ಪ್ರೊಫೆಷನ್ಸ್ ಏನಪ್ಪ ಅಂತಂದರೆ ಟೀಚಿಂಗ್, ಸ್ಕೂಲ್ಸ್ ಆ್ಯಂಡ್ ಕಾಲೇಜ್, ಪ್ರೀಚರ್, ರಿಲಿಜಿಯಸ್ ಗುರು, ಪಂಡಿತ್, ಪ್ರೀಸ್ಟ್, ಅಸ್ಟ್ರಾಲಜರ್, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್, ಲಾ ಮೇಕರ್, ಜಡ್ಜಸ್, ಕ್ಲಾಸಿಕಲ್ ಲಿಟ್ರೇಚರ್, ಬ್ಯಾಂಕಿಂಗ್, ಮ್ಯಾನೇಜ್ಮೆಂಟ್ ಮತ್ತು ಫೈನಾನ್ಸ್, ಕಾಂಡಿಮೆಂಟ್ಸು, ಪೌಲ್ಟ್ರಿ, ಲಾರ್ಜ್ ಎಂಟರ್ಪ್ರೈಸಿಂಗ್, ರಿಲಿಜಿಯಸ್, ವೇದಿಕ್, ಸ್ಪಿರಿಚುವಲ್, ಫಿಲಾಸಫಿ, ಕ್ಲರಿಕಲ್, ಅಡ್ಮಿನಿಸ್ಟ್ರೇಟಿವ್, ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್, ಮತ್ತು ಮಿಡಲ್ ಕ್ಲಾಸ್, ಜನರಲ್ ಇನ್ಕಮ್, ಗುಡ್ ಟ್ರೈನರ್ ಮತ್ತು ಮೋಟಿವೇಟರ್ಸ್. ಇದೆಲ್ಲ ಕೂಡ ಗುರುವಿನಿಂದ ಬರ್ತಕ್ಕಂಥ ಉದ್ಯೋಗಗಳು. ನೆಕ್ಸ್ಟ್ ಗುರುವಿನಿಂದ ಬರ್ತಕ್ಕಂಥ ಕಾಯಿಲೆಗಳು, ಡಿಸೀಸ್ ಏನಪ್ಪ ಅಂದರೆ ಲಿವರ್ ಡಿಸಾರ್ಡರ್, ಜಾಂಡೀಸ್, ಸ್ಟಮಕ್ ಟ್ರಬಲ್, ಡಯಾಬಿಟಿಸ್, ಇಯರ್ ಟ್ರಬಲ್, ಹರ್ಮಿಯಾ, ಬ್ರೈನ್ ಟ್ಯೂಮರ್, ಅಪೆಂಡಿಸೈಟಿಸ್, ಕ್ಯಾನ್ಸರ್, BP, ಡಿಸ್ಟ್ರೆಸ್ ಡ್ಯೂ ಟು ಕರ್ಸ್ ಆಫ್ ಬ್ರಾಹ್ಮಿನ್ಸ್ ಎಕ್ಸೆಟ್ರಾ. ಇನ್ನು ಲಾಸ್ಟ್ ಪಾರ್ಟು ಗುರುವಿನಿಂದ ಬರ್ತಕ್ಕಂಥ ಪರಿಹಾರಗಳು. ಲಾಸ್ಟ್ ಪಾರ್ಟಿಗೆ ಬರೋಣ. ಗುರುವಿನ ಪರಿಹಾರಗಳು: ಶಿವನಿಗೆ ಅಭಿಷೇಕ, ಮೃತ್ಯುಂಜಯ ಜಪ, ಗುರುವಿನ ಆರಾಧನೆ, ಧರ್ಮಸ್ಥಳ ಕ್ಷೇತ್ರ ದರ್ಶನ, ಶಿವಾರಾಧನೆ, ಗುರುಚರಿತ್ರ, ಹರಿವಂಶ ಪಾರಾಯಣ, ಗುರು ದತ್ತಾತ್ರೇಯ, ದಕ್ಷಿಣಾಮೂರ್ತಿ, ರಾಘವೇಂದ್ರ ಸ್ವಾಮಿ, ಸಾಯಿಬಾಬಾ ಆರಾಧನೆ, ಸುಂದರಕಾಂಡ ಪಾರಾಯಣ, ಕಡಲೆಕಾಳು ದಾನ, ಹಳದಿ ವಸ್ತ್ರ, ರುದ್ರ ಜಪ, ರುದ್ರಾಭಿಷೇಕ ಎಕ್ಸೆಟ್ರಾ. ಇಷ್ಟೆಲ್ಲ ಕೂಡ ಗುರುವಿನಿಂದ ಮಾಡ್ತಕ್ಕಂಥ ಪರಿಹಾರಗಳು. ಈಗ ಮತ್ತೊಮ್ಮೆ ನಮ್ಮ ಜ್ಯೋತಿಷ ತರಗತಿಗಳನ್ನ ನಾವು ಮರಡಿ ಸುಬ್ಬಯ್ಯ ಯೋಗ ಕೇಂದ್ರದಲ್ಲಿ ಹನುಮಂತ ನಗರ 2ನೇ ತಾರೀಕು ಜನವರಿ 2ನೇ ತಾರೀಕು 2021ನೇ ಇಸ್ವಿ ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ಯಾರ್ಯಾರಿಗೆ ಆಸಕ್ತಿ ಇದೆ ಅವ್ರು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ನಂಬರ್ ತೊಗೊಂಡು ಕಾಂಟ್ಯಾಕ್ಟ್ ಮಾಡಬೇಕಾಗಿ ಕೇಳ್ಕೊತೀವಿ. ಎಲ್ಲರಿಗೂ ನಮಸ್ಕಾರ.